ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಐಕ್ಯ ಹೋರಾಟ ಸಮಿತಿಯ ವತಿಯಿಂದ ನಡೆದ ಮಾನ್ವಿ ಬಂದ್ ಪ್ರತಿಭಟನೆಯಲ್ಲಿ ಹಿರಿಯ ದಲಿತ ಮುಖಂಡರಾದ ಬಾಲಸ್ವಾಮಿ ಕೋಡ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಮಾದಿಗ ಹಾಗೂ ಚಲುವಾದಿ ಸಂಬಂಧಿತ ಪರಿಶಿಷ್ಟ ಜಾತಿಯವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ 15% ಸಮಾನವಾಗಿ ಹಂಚಿಕೆ ಮಾಡುವಂತೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೀಡಿದ ವರದಿಯನ್ನು ಇದುವರೆಗೂ ರಾಜ್ಯ ಸರ್ಕಾರ ಜಾರಿ ಮಾಡದೇ ಇರುವುದರಿಂದ ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳಿಗೆ 15% ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡುತ್ತಿರುವುದರಿಂದ ಬಹುಸಂಖ್ಯಾತರಾಗಿರುವ ಅಸ್ಪರ್ಶ ಮಾದಿಗ ಮತ್ತು ಮಾಲ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಸ್ಪರ್ಶ ಸಮುದಾಯಗಳಾದ ಭೋವಿ, ಲಮಾಣಿ, ಕೊರವ, ಬೇಡ, ಜಂಗಮ, ಅಲೆಮಾರಿಗಳಿಗೂ ಕೂಡ ಸಮಪಾಲು ದೊರೆಯುತ್ತಿರುವುದರಿಂದ ಅನ್ಯಾಯವಾಗುತ್ತಿರುವುದನ್ನು ಕಂಡು ನಮ್ಮ ಮಾನವೀಯತೆ ಸುಪ್ರೀಂ ಕೋರ್ಟ್ ಸದಾಶಿವ ಆಯೋಗ ವರದಿಯನ್ನು ರಾಜ್ಯದಲ್ಲಿ ಜಾರಿಗೆ ತರುವಂತೆ ಆದೇಶ ನೀಡಿದರೂ ಕೂಡ ಇದುವರೆಗೂ ಜಾರಿ ಮಾಡಿಲ್ಲ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದಾಶಿವ ಆಯೋಗದ ವರದಿ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಕೂಡಲೇ ಅಸ್ಪರ್ಶ ಮಾದಿಗ ಸಮುದಾಯಕ್ಕೆ 6% ಮತ್ತು ಮಾಲ ಸಮುದಾಯಕ್ಕೆ 5% ಹಂಚಿಕೆ ಮಾಡುವಂತೆ ಒತ್ತಾಯಿಸಿದರು. ಮಾದಿಗರಿಗೆ 6% ಕೊಡಬೇಕು ಅನ್ನೋದಿದೆ, 5% ಚಲವಾದಿಗಳಿಗೆ ಇದೆ, 3% ಲಂಬಾಣಿಗಳಿಗೆ, ಒಟ್ಟರಿಗೆ, ಕೊರವರಿಗೆ, ಕೋರ್ಚರಿಗೆ, ಇನ್ನೂ 1% ಯಾರಿಗಿದೆ? ಅಲೆಮಾರು ಜನಾಂಗಕ್ಕೆ ಅಥವಾ ಈ ಸಮಾಜದಿಂದ ದೂರಿರುವಂತಹ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡಬೇಕಾದಂತ ಸದಾಶಿವ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಅದು ಸುಮಾರು ವರ್ಷಗಳ ನಂತರದಲ್ಲಿ ಯಾವುದೇ ಸರ್ಕಾರ ತಮ್ಮ ಶಿಫಾರಸನ್ನು ಮಾಡಿದ ತಕ್ಷಣ ಒಳ ಮೀಸಲಾತಿ ಜಾರಿಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಸತ್ಯವನ್ನು ಕಂಡು ನಮ್ಮ ಮಾದಿಗ ಸಮಾಜದ 10 ಹಲವಾರು ಜನರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದಾಗ ಮತ್ತು ಈ ಹೊರಗಿನ ಈ ಸಮಾಜದ ಹೋರಾಟದ ಒತ್ತಡದಿಂದ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಬಂದಿದೆ, ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ. ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತಾ ಇದ್ದೇವೆ, ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನ ನೀವು ಅನುಷ್ಠಾನ ಮಾಡಲಿಕ್ಕೆ ಏನ್ ತೊಂದರೆ ಇದೆ? ಸುಪ್ರೀಂ ಕೋರ್ಟಿನ ಆದೇಶ ಬರಲಿಕ್ಕೆ ಮುಂಚೆ ನೀವು ಅವ್ರು ಬೇಡಂತಾರೆ, ಇವ್ರು ಬೇಡಂತಾರೆ, ಅವ್ರದಿದೆ ಇವ್ರದಿದೆ ಅಂತ ಅನ್ನೋದು ನೆಪ ಹೇಳ್ಬೋದಾಗಿತ್ತು. ಇವತ್ತು ನೆಪ ಹೇಳಲಿಕ್ಕೆ ನಿಮಗೆ ಕಾರಣಗಳನ್ನೇ ಇಲ್ಲ. ನೀವೊಂದು ತೀರ್ಮಾನ ತಗೋಬೇಕು, ಒಂದೇ ಒಂದು ತೀರ್ಮಾನ ತೆಗೆದುಕೋಬೇಕು. ಅದೇನದು? ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಈ ರಾಜ್ಯದಲ್ಲಿರುವಂತ SC-ಯಲ್ಲಿರುವಂತಹ ಜನರಿಗೆ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ಇದನ್ನ ಜಾರಿ ಮಾಡ್ತೀವಂತ ನೀವು ಇವತ್ತೇ ಆದೇಶ ಮಾಡಲಿಕ್ಕೆ ತೀರ್ಮಾನ ತೆಗಬೇಕಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಬೇಕೆಂಬ ತೀರ್ಮಾನದ ಹಿನ್ನೆಲೆಯಲ್ಲಿದ್ದಾಗ ಒಂದು ಸತ್ಯನ ನಿಮ್ಮೆಲ್ಲರಿಗೆ ಹೇಳಬೇಕಾಗುತ್ತೆ. ಅದು ಆಂಧ್ರಾಗಿರಬಹುದು ಅಥವಾ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಬಸವ ವೃತ್ತದವರೆಗೂ 100 ಸಮುದಾಯದವರು ಪ್ರತಿಭಟನೆಯಲ್ಲಿ ಮೆರವಣಿಗೆ ನಡೆಸಿ ಬಸವ ವೃತ್ತದಲ್ಲಿ ಪ್ರತಿಭಟನೆ ಧರಣಿ ನಡೆಸಿದರು.
ಪ್ರತಿಭಟನೆಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಐಕ್ಯ ಹೋರಾಟ ಸಮಿತಿಯ ಮುಖಂಡರಾದ ಜಯಪ್ರಕಾಶ್, ಚಂದ್ರಶೇಖರ್ ಕುರುಡಿ, ತಾಯಪ್ಪ ಬಿ ಹೊಸೂರು, ಪ್ರಭುರಾಜ್ ಕೋಡ್ಲಿ, ವಸಂತ ಕೋಡ್ಲಿ, ಪರಮೇಶ್, ಜಯಪ್ರಕಾಶ್, ಯಲ್ಲಪ್ಪ ಬಾದರದಿನ್ನಿ, ಪಿ ರವಿಕುಮಾರ್, ಮೂಕಪ್ಪ ಕಟ್ಟಿಮನಿ, ಮಲ್ಲೇಶ್ ಜಗ್ಲಿ, ಪಿ ಪ್ರವೀಣ್ ಕುಮಾರ್, ಬಸವರಾಜ್ ನಕ್ಕುಂದಿ, ಮಾರೆಪ್ಪ ಭಂಡಾರಿ, ವಿನಯ್ ಕುಮಾರ್, ಹುಸೇನಪ್ಪ ಜಗ್ಲಿ, ಹನುಮೇಶ್ ಮಾದ್ಲಾಪುರ, ಲಿಂಗಪ್ಪ ಕರಡಿಗುಡ್ಡ, ಶಂಕರ್ ಜಗ್ಲಿ, ಯಲ್ಲಪ್ಪ ಸಿಕಲ್, ಗಣೇಶ ಸಂಗಾಪುರ, ರಾಮಣ್ಣ, ಸುಂದರ್ ಕಪ್ಪಗಲ್, ಸಿದ್ದರಾಮ ನೀರ್ಮಾನ್ವಿ, ಮೈಕಲ್, ಸಂಪತ್ ರಾಜ್, ಅಬ್ರಾಹಂ, ಯೇಸು ಸೇರಿದಂತೆ ನೂರಾರು ಮುಖಂಡರು ಇದ್ದರು. ಪಟ್ಟಣದಲ್ಲಿ ನಡೆದ ಶಾಂತಿಯುತ ಮಾನ್ವಿ ಬಂದ್ ವೇಳೆ ಪಟ್ಟಣದಲ್ಲಿನ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಬೆಂಬಲ ನೀಡಿದರು. ಶಾಲಾ ಕಾಲೇಜು ವ್ಯಾಪಾರಿಗಳು ಸಂಘ ಸಂಸ್ಥೆಯವರು ಬೆಂಬಲ ನೀಡಿ ರಜೆ ಘೋಷಿಸಿದ್ದರಿಂದ ಶಾಲೆಗಳು ಮುಚ್ಚಿದ್ದವು. ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಇಲ್ಲದೇ ಇರುವುದರಿಂದ ಪ್ರಯಾಣಿಕರು ಪರದಾಡಿದರು.